विजयपुर जिला मुद्देबिहाल तालुका बिदरकुंडी आदर्श विद्यालय स्कूल को जाने वाली सड़क बहुत ज़्यादा क्षतिग्रस्त हो चुकी है। इधर 600 से ज़्यादा छात्र हर रोज़ स्कूल जाने के लिए इधर से गुजरते हैं। 3 से 4 गवर्नमेंट बस इधर से आती जाती हैं। इन बसों में सबसे ज़्यादा बच्चे रहते हैं। कई वर्षों से ये रास्ता ऐसे ही खराब पड़ा हुआ है। अब तक किसी भी विभागीय अधिकारी ने इसकी सुध नहीं ली है। इस सड़क को मरम्मत की बहुत ज़्यादा ज़रूरत है। हर साल इसके नवीनीकरण के लिए पीडब्ल्यूडी विभाग में करोड़ों रुपए आते हैं, फिर भी पीडब्ल्यूडी विभाग अभी भी सोया हुआ है। पीडब्ल्यूडी विभाग की ओर से किसी भी प्रकार की इस सड़क को सही करने के लिए मरम्मत का प्रयास नहीं किया गया है। विभागीय अधिकारियों का ध्यान इस ओर बिल्कुल भी नहीं है। बारिश के मौसम में इस सड़क के द्वारा कभी भी कोई भी बड़ा हादसा हो सकता है। आखिर उसका जिम्मेदार कौन होगा? इसके पहले भी एक सड़क हादसा यहाँ पर हो चुका है, जिसमें एक बस जो है वो पलट गई थी, जिस पर एमएलए नाथ गौड़ा सब इस रास्ते को जल्द ठीक कराना चाहते थे। गवर्नमेंट आदर्श विद्यालय स्कूल जाने वाले छात्र छात्राओं और शिक्षकों के लिए बहुत ही उत्तम होगा। अगर इस सड़क का मरम्मतीकरण नहीं किया गया तो सभी लोग धरना प्रदर्शन करने के लिए मजबूर होंगे। विजयपुर से बंदे नवाज कुमसी की ये खास रिपोर्ट। सर ಮನ್ನೇನು ಗಾಡಿ ಅವು ಬಸ್ ಒಳ್ಳೋತ್ತೆ ಸ್ವಲ್ಪ ಅಲ್ಲಿನೂ ಭಾಳ ಇದು ಐತ್ರಿ, ಅಲ್ಲಿ ಕಾರ್ನರ್ಗೆ ಅಲ್ಲಿ ಸ್ವಲ್ಪ ಮಾಲು ಅದಕ್ಕೆ ಮಣ್ಣಿಗೆ ಹಾಕಿ ರೋಡ್ ಹದಗೆಟ್ಟೈತೆ ಸರ್. ಇದು ಅಲ್ಲಿ ಕಚ್ಚಡ ಭಾಳ ಇದು ಆಗೈತೆ, ಹದಗೆಟ್ಟೈತೆ. ಸ್ವಲ್ಪ ರಿಪೇರ್ ಮಾಡಿದ್ರೆ ಮಕ್ಕಳಿಗೆ ಒಂದು ಸುಮಾರು ಒಂದು 600 ಹುಡುಗರು ಅದಾವ. 600 ಮೇಲ್ಪಟ್ಟು ಆಗ್ತವ್ರಿ. ಈಗ ಯಾಕಂದ್ರೆ ಫಸ್ಟಿಗೆ 120 ಫಸ್ಟಿಗೆ 120 ಆರನೇ ತಿಂಗಳು 120 ಮೇಲೆ ಬಸ್ ಎಷ್ಟು ಅಡ್ಡಾಡ್ತಾವೆ ಸರ್? ಇಲ್ಲಿ 4 ಬಸ್ ಅಡ್ಡಾಡ್ತಾವೆ. ಹಾಂ ಸರಿಯಾದ ಟೈಮಿಗೆ ಬರೋದಿಲ್ಲ. ಆದ್ರೆ ಬೆಳಗ್ಗೆ ಬಂದು ನಿಂತಿದ್ದಾವೆ ಬಿಡ್ರಿ, ಆದ್ರೆ ಇಲ್ಲೇ ಮಾತ್ರ ಮಳೆ ಆದ್ರೆ ಅನಾಹುತ ಆಗೋ ಚಾನ್ಸ್ ಅದಾವ. ಚಾನ್ಸ್ ಅದ. ಯಾಕಂದ್ರೆ ನೀರು ಇದು ಆಗ್ತದಲ್ರಿ, ಮಕ್ಳು ಇಲ್ಲಿ ನಿಂದ್ರಕ್ಕೆ. ಮತ್ತು ಇನ್ನೊಂದು ಕಡಿಮೆ ಐತಿ ರಸ್ತೆ ಅಡ್ಡಲ್ಕಿಲ್ಲಲ್ಲ. ಇನ್ನೊಂದು ಬಸ್ಸಿಗೆ ಬರ್ಬೇಕಾದಾಗ ಎದ್ರ ಬಸ್ ಬಂದ್ರೆ ಅಥವಾ ಗಾಡಿ ಬರಲಿ ಬರಲಿ ಗಾಡಿ ಮ್ಯಾಗ ಬರೋರಿಗೆ ಭಾಳ ಇದು ತೊಂದರೆ ಆಗ್ತದೆ. ಗಾಡಿ ಮ್ಯಾಗ ಬರೋರಿಗೆ ತೊಂದರೆ ಆಗ್ತೈತಿ. ಮಳೆಗಾಲದಾಗ ಬಸ್ಗಳು ಅನಾಹುತ ಆಗೋ ಚಾನ್ಸ್ ಅದಾವ. ಸೈಡ್ ನೋಡಿ, ಇಲ್ಲಿ ಬಂದ್ರು ಅಂದ್ರೆ ಗಾಡಿ ಎದುರೇ ಬರ್ತದಲ್ಲ, ಆವಾಗ ಸೈಡ್ ಅಂದ್ರೆ ಸ್ಪೀಡಾಗಿ ಬಿಡೋ ಚಾನ್ಸ್ ತಮ್ಮ ಹೆಸರು ಸರ್? ತಮ್ಮ ಯಾರು ಅದಾರ ಸರ್? ಯಾವ ಶಾಲೆ ಸರ್? ಆದರ್ಶ ವಿದ್ಯಾಲಯ ಬಿದರ್ಕುಂದಿ. ಇದು ಎಷ್ಟು ವರ್ಷದಿಂದ, ಸುಮಾರು ಎಷ್ಟು ವರ್ಷದಿಂದ ಇದೇ ಥರ ಇದೆ ಸರ್ ಇದು ರಸ್ತೆ? ಇದು 2 ವರ್ಷ ಆಯ್ತು. ಇದು ಮಾರುತಿ ನಗರಿಂದನೂ ಹಿಂಗೆ ಇದೆ. ಹಿಂಗೆ ಎರಡೂ ಐತ್ರಿ. ಹಿಂಗೆ ಬಿದರ್ಕುಂದಿಲಿಂದನೂ ಬರ್ತದ, ಇಲ್ಲಿ ಕಾರ್ನರ್ ಅಲ್ಲಿ ಬಂದು ಮತ್ತೆ ಇದನ್ನು ಇದೆ. ಅಲ್ಲಿ ಮುಂದೆ ಫುಲ್ ಹದಗೆಟ್ಟೆ ಇಲ್ಲಿ ಮಾರುತಿ ನಗರ ಹೋಗೋ ರಸ್ತೆ. ಇಲ್ಲಿ ಇಲ್ಲಿಂದ ಇದು ಸ್ವಲ್ಪ ಮುಂದೆ ಈಗೇನು ರಸ್ತೆಗೆ ಬರ್ತಲ್ರಿ, ಅಲ್ಲಿ ಕರೆಕ್ಟ್ ಇದೆ. ಅದರಿಂದ ಮುಂದೆ ಭಾಳ ಮಡಿವಾಳೇಶ್ವರ ಗುಡಿ, ಅಪ್ಪಣ್ಣನ ಗುಡಿಲಿಂದ ಈ ಕಡೆ ಸ್ವಲ್ಪ ರಸ್ತೆ ಹದಗೆಟ್ಟೈತೆ. ಎಲ್ಲ ತೆಗ್ಗು ಎಲ್ಲ ಬಿದ್ದಾವ. ಹಾಂ ಗುಡ್ಸಿಗರು. ಯಾಕೆ ಈ ಸತ್ತು ಇನ್ನೂ ಮಳೆ ಈಗ ಏನೂ ಇಲ್ಲದ ಇದು ಆಗ್ತದ್ರೆ, ಇನ್ನೂ ಮಳೆ ಜಾಸ್ತಿ ಆಯ್ತಂದ್ರೆ ಭಾಳ ಇನ್ನೂ ರೋಡು ಕೆಡು ಇದು ಐತೆ. ಬಸ್ ಪಲ್ಟಿ ಆಗೋ ಚಾನ್ಸ್ ಅದಾವ ಮಳೆಗಾಲದ. ಇಲ್ಲೇ ಇನ್ನೊಂದು ಎರಿವಲ ರೀ, ಇಳಿತದ ಇಲ್ಲೇ ಮಣ್ಣು. ಈಗ ಡಾಂಬರ್ ಆಗಿದ್ರೆ ಒಂದಿಟ್ಟು ನಿಂದಿರ್ತದ, ಅದು ಬರೀ ಮಣ್ಣು ಕೊರಿ ಬಿತ್ತಂದ್ರೆ ಅಲ್ಲಿ ಬಸ್ಗಳು ಏನೋ ಬಿಟ್ಟು ಬಂದಾಗ ಅದು ಮಣ್ಣು ಮತ್ತೆ ಎರಿವಲ ಖುಷಿತದ. 2 ಬಸ್ ಹೋಗುವಂಥ ಚಾನ್ಸ್ ಇಲ್ಲ. ಎರಡಿಲ್ಲ. ಸಿಗ್ನಲ್ ಹೋಗ್ಬೇಕು, ಸೈಡ್ ತೊಗೋಬೇಕಾತಂದ್ರೆ ಮಳೆಗಾಲದಾಗ ಸೈಡ್ ತೊಗೋಬೇಕಾತಂದ್ರೆ ನಾವು ಗಾಡಿಗಳು ನಿಂದಿರ್ಸ್ಬೇಕು. ಮತ್ತೆ ಇಳಿದು ಹೋಗ್ಬಿಡ್ತದ, ಮಣ್ಣು ಏರಿಯನ್ನೆಲ್ಲ ಅಲ್ಲ. ಹಿಂಗಾಗಿ ಇದು ರಸ್ತೆ ನಿಮ್ಗೆ ಸುಧಾರಣೆ ಆಗ್ಬೇಕು. ಹಾಂ ಸರ್. ಓಕೆ ಸರ್. ನೀವು ಎಷ್ಟು ದಿನದಿಂದ ನೋಡ್ತಾ ಇದ್ದೀರಿ ಇದು ರಸ್ತೆ ಹದಗೆಟ್ಟಿದ್ದು? ನಾವು 1 ವರ್ಷ ಆಯ್ತು ಬಿಡ್ರಿ ನೋಡಿ. ಹಾಂ ಸರ್. ಓಕೆ.